ಸರ್, ನಮಗೆ ನಮ್ಮ ಮೂಲ ಸಮಾಜದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತೇನು ಒಂದು ಮೊಬೈಲ್ ಆ್ಯಪ್ ಅಂತ ಒಂದು ಮೊಬೈಲ್ ಆ್ಯಪು ಮತ್ತು ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಅಂತ ಬಂದಿದೆ. ಅದರಲ್ಲಿ ನಮಗೆ ಸಂಬಂಧಪಟ್ಟ ಕೆಲಸ ಆಗಿರ್ಬೋದು, ಆದ್ರೂ ಅದರಲ್ಲಿ ಸಮಯ ಮಿತಿ ಮಾಡಿ ನಮಗೆ ಮಾಡಲೇಬೇಕಾದಂಥ ಒತ್ತಡ ಇರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒತ್ತಡದಿಂದ ಸುಮಾರು ಈ ಒಂದು 15 ದಿನದಲ್ಲಿ 4 ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡು ಮರಣ ಆಗಿರ್ತಾರೆ. ಕೆಲವೊಬ್ಬರು ಅನಾರೋಗ್ಯದಿಂದ ಹೃದಯಾಘಾತರಾಗಿ ಸತ್ತಿರ್ತಕ್ಕಂಥ ಮೊನ್ನೆ ರೀಸೆಂಟ್ಲಿ ಒಂದು 15 ದಿನ 20 ದಿನದಿಂದ ನಡೆದಿರ್ತಕ್ಕಂಥ ಕೆಲಸ. ಅದಕ್ಕಾಗಿ ನಾವು ನಮಗೆ ಸೌಲಭ್ಯ ಕೊಡಿ. ಫಸ್ಟು ಸೌಲಭ್ಯ ಏನಂತಂದ್ರೆ ಇವತ್ತು ಮೊಬೈಲ್ ಫೋನ್ ಇರ್ಬೋದು, ಸಿಮ್ ಇರ್ಬೋದು, ಡೇಟಾ ಇರ್ಬೋದು, ಆಮೇಲೆ ಲ್ಯಾಪ್ಟಾಪ್ ಇರ್ಬೋದು, ಆಮೇಲೆ ಲೇಖನ ಸಾಮಗ್ರಿ ಇರ್ಬೋದು, ಇನ್ನಿತರ. ಆಮೇಲೆ ನಾವು ಹಳ್ಳಿಯಲ್ಲಿ ಹೋದರೆ ನಮಗೆ ಯಾವುದೇ ಕುಂದಲಕ್ಕೆ ಜಾಗ ಇಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ತಾವೆಲ್ಲರೂ ಪತ್ರಿಕೆ ವರದಿಗಾರರಿದ್ರಿ, ತಮ್ಮೆಲ್ಲ ಗೊತ್ತಿದೆ. ನಾವು ಹೋದರೆ ಎಲ್ಲ ಒಂಥರ ಚಹಾ ಕುಡಿ ಅಂತ ಹೋಟ್ಲಲ್ಲೇ ಕೂಡಬೇಕು, ಇಲ್ಲ ಅಗಸೆ ಕಟ್ಟಿ ಕೂಡಬೇಕು. ಕುಂತು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಾವು ಇಲ್ಲಿವರೆಗೆ ನಮ್ಮ ಗ್ರಾಮ ಆಡಳಿತಗಳು ನಾವೆಲ್ಲ ಕೆಲಸಗಳನ್ನು ಮಾಡಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಒತ್ತಡ ಅಂದರೆ ಯಾವ ರೀತಿ ಒತ್ತಡ ಇದೆ? ಒತ್ತಡ ಕೆಲಸ ಕಾರ್ಯ ಏನು ಸರ್, ಈಗ ಇದರಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ರ್ಯಾಂಕಿಂಗ್ ಸಿಸ್ಟಮ್ ಯಾವುದೋ ಒಂದು 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಫಸ್ಟ್ ಬರ್ತಾ ಇದೆ, ಯಾವುದೋ ಒಂದು ವೆಬ್ ಅಪ್ಲಿಕೇಶನ್ ಮಾಡಿ ಬಿಟ್ಬಿಡ್ತಾರೆ. ಬಿಟ್ಟ ತಕ್ಷಣ ಅದರಲ್ಲಿ 1 to 5 ಆಮೇಲೆ ಲ್ಯಾಂಡ್ ಇದು ಆಧಾರ್ ಸೀಡಿಂಗ್ ಅಂತ ಮಾಡ್ತಾ ಇದ್ದಾರೆ. ಆಧಾರ್ ಸೀಡಿಂಗ್ನಲ್ಲಿ ಅಂತಂದ್ರಿಗಿನ ಪ್ರತಿಯೊಬ್ಬರು ನಾವು ಗ್ರಾಮದಲ್ಲಿ ಹೋಗಿ ರೈತರ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರತಕ್ಕಂಥ ಒಂದು ನಂಬರ್ ತೊಗೊಂಡು ನಾವು ಅವ್ರನ್ನ ಪಾಣಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡೋಕ್ಕಂಥ ಸಂದರ್ಭ ಐತೆ. ನಾವು ಹೋಗ್ತೀವಿ, ಹೋದರೆ ಅಲ್ಲಿ ಏನು ಕೆಲವೊಬ್ಬರು ರೈತರಿಗೆ ಆಧಾರ್ ಸೀಡಿಂಗ್ ಮಾಡಲಿಕ್ಕೆ ಅವ್ರದ್ದು ಇಲ್ಲಿ ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಆಗಿರೋಂಗಿಲ್ಲ. ಆಮೇಲೆ ನಾವು ಬಯೋಮೆಟ್ರಿಕ್ ತೊಗೊಂಡೋದ್ರೂ ಅವ್ರದ್ದು ತಂಬು ಸಹ ಅವ್ರಿಗೆ ಆ್ಯಕ್ಟಿವ್ ಆಗ್ತಕ್ಕಂಥ ಪರಿಸ್ಥಿತಿ ಇರ್ತಾವೆ. ಈ ರೀತಿಯಲ್ಲಿ ನಮ್ಮ ಮೇಲಾಧಿಕಾರಿಗಳು ನೀವು ಮಾಡಲೇಬೇಕು, ಆ ತಾಲೂಕಿನವರು ಇಷ್ಟು ಪರ್ಸೆಂಟೇಜ್ ಮಾಡಿದರೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ನಮಗೊಂದು ಒತ್ತಡ. ಅಲ್ಲ, ಅದು ಸರಿ, ಒಂದು ರೀತಿ ಏನು ಕಿರುಕುಳ ಇದೆಯಾ ಹಿರಿಯ ಅಧಿಕಾರಿಗಳಿಂದ ಕೆಲಸ ಮಾಡ್ಬೇಕಂತ ಕಿರುಕುಳ, ತೊಂದರೆ ಅಂತಂದ್ರೆ ಕಿರುಕುಳನೇ. ತೊಂದರೆ ಅಂದ್ರೆ ಕಿರುಕುಳನೇ. ಇದರಿಂದ ಕೆಲವೊಬ್ರು ಆತ್ಮಹತ್ಯೆ ಕುಗ್ಗಿಸ್ಕೊಂಡು ಕೆಲವೊಬ್ರು ಆತ್ಮಹತ್ಯೆ ಮಾಡಿಕೊಡ್ತಾರೆ, ಕೆಲವೊಬ್ಬರಿಗೆ ಅನಾರೋಗ್ಯದ ಇರ್ತದೆ. ಈ ರೀತಿಯಾಗಿ ನಮಗೆ ಒಟ್ಟು ಈ ಕಂದಾಯ ಇಲಾಖೆಯಲ್ಲಿ ಮಾತೃ ಇಲಾಖೆ ಅಂತ ಹೇಳ್ತಾರೆ. ಮಾತೃ ಇಲಾಖೆ ಅಂತಂದ್ರೆ ಬೇರೆ ಇಲಾಖೆಯಲ್ಲಿ ನೋಡಿ ಒಂದೊಂದು ಆಫೀಸ್ನಲ್ಲಿ ಚೇರ್ ಕಾಲಿರ್ತಾವ, ಎಲ್ಲ ಕಾಲಿರ್ತಾವ, ಅಲ್ಲಿ ಸಿಬ್ಬಂದಿ ಇರಂಗಿಲ್ಲ. ನಮ್ಮಲ್ಲಿ ಸಿಬ್ಬಂದಿ ಇದ್ದೀವಿ, ನಮ್ಗೆ ಯಾವುದೇ ಒಂದು ಯಂತ್ರೋಪಕರಣ ಆಗಲಿ ಪೀಠೋಪಕರಣ ಆಗಲಿ ಯಾವುದೂ ಇಲ್ಲ, ನಮಗೆ ಯಾವುದೂ ಇಲ್ಲ. ಈಗಾದ್ರೆ ಹೇಗೆ ಸರ್, ಮತ್ತೆ ಶೌಚಾಲಯ ಕೂಡ ಇಲ್ಲ. ಇದು ಒಂದು ದುರಾಡಳಿತ ಕಚೇರಿನ ಮಾನವಿ ದಂಡಾಧಿಕಾರಿ ಕಚೇರಿ ಸರ್. ನಾವು ಮಾನವೀಯ ಅಂತ ಹೇಳೋಕ್ಕಾಗಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಇದೊಂದು ವಾತಾವರಣ. ನಾವು ನಮ್ಮ ತಹಸೀಲ್ ಕಾರ್ಯಾಲಯದಲ್ಲಿ ಇದಂತ ನಾವು ಹೇಳಕ್ಕೆ ನಾವು ಇದು ಮಾಡಲ್ಲ. ರಾಜ್ಯದಾದ್ಯಂತ ಇದೇ ಪ್ರಾಬ್ಲಮ್ ಇದೆ ಎಲ್ಲ ಗ್ರಾಮ ಆಡಳಿತಗಳಿಗೆ. ಈಗ ಮಾನವಿ ಕಂದಾಯ ಕಚೇರಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಕೂಡ ಶೌಚಾಲಯಗಳಿಲ್ಲ, ಸಿಬ್ಬಂದಿಗಳು ಕೂಡ ಶೌಚಾಲಯ ಕೂಡ ಇಲ್ಲ. ಒಂದು ರೀತಿ ಈ ರೀತಿ ಆದ್ರೆ ಹೆಂಗಾರ ಒಂದು ರೀತಿ ಸರ್ಕಾರಿ ನೌಕರಿ ಒಂದು ರೀತಿ ದುರಂತ ಅಲ್ಲ ಇದು? ಅದು ಸರ್, ನಾವು ಇಲ್ಲಿ ತಹಸೀಲ್ ಆಫೀಸಲ್ಲಿ ಬರೋದಕ್ಕೆ ಭಾಳ ಕಡಿಮೆ. ನಾವೆಲ್ಲ ಗ್ರಾಮ ಇರ್ತಕ್ಕಂಥದ್ದು ನಾವು ಗ್ರಾಮಗಳಲ್ಲಿ ನಮ್ಮ ಸಾಧ್ಯದಲ್ಲಿ ಇರ್ತೀವಿ. ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಏನಾದರೂ ಮೀಟಿಂಗು ಸಭೆ ಇದ್ದಾಗ ಮಾತ್ರ ನಾವು ತಹಸೀಲ್ ಆಫೀಸಿಗೆ ಬಂದು ನಮ್ಮ ಕೆಲಸ ಕಾರ್ಯ ಮಾಡಿ ನಾವು ಹೋಗ್ತಾ ಇರ್ತೀವಿ ಸರ್ ನಾವು. ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ ಗ್ರಾಮ ಆಡಳಿತಾಧಿಕಾರಿ ಪೋತ್ನಾಳ್, ತಾಲೂಕಾ ಮಾನ್ವಿ. ಈ ಒಂದು ಮುಷ್ಕರದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾವು ಇಲ್ಲಿ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಮಾನ್ವಿ ತಾಲೂಕಿನ ಒಂದು ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀವಿ. ಅದರಲ್ಲಿ ನಾನು ಒಬ್ಬ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಯಾಗಿ ನನ್ನ ವೈಯಕ್ತಿಕ ಸಮಸ್ಯೆ ಅಂತಂದರೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಸ್ಥಗಿತಗೊಳಿಸಿರುವುದರಿಂದ ನನಗೆ ಬಹಳ ತೊಂದರೆ ಆಗಿದೆ. ಯಾಕಂದರೆ ಪತಿ ಪತ್ನಿ ಪ್ರಕರಣದ ಅಡಿಯಲ್ಲಿ ನಾನು ಆ ಒಂದು ಅಂತರ್ಜಿಲ್ಲಾ ವರ್ಗಾವಣೆಗೆ ಅರ್ಜಿಯನ್ನು ಹಾಕಿದ್ದೆ. ನಮ್ಮ ಪತಿಯವರು ಸಹ ಸರ್ಕಾರಿ ನೌಕರಸ್ಥರಾಗಿರ್ತಾರೆ. ನಮಗೆ ಮಕ್ಕಳಿದ್ದಾವೆ. ನಾವು ಈಗ ಒಬ್ಬರು ಒಂದು ಕಡೆ ಇದ್ದಾಗ ನಮ್ಮ ಮಕ್ಕಳ ಬಗ್ಗೆ ನಮಗೆ ಜವಾಬ್ದಾರಿ ಆಗಲಿ, ನಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡೋದರಲ್ಲಿ ನಾವು ಹಿಂಬೀಳ್ತೀವಿ. ನಾವು ಕಷ್ಟಪಟ್ಟು ಓದಿ ಈ ಒಂದು ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡಿದ್ದೀವಿ. ನಮಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ನೀಡೋದರಲ್ಲಿ ಆಯಿತು, ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಕೊಡೋದರಲ್ಲಿ ನಾವು ತಂದೆ ತಾಯಿ ಅಕ್ಷರಸ್ಥರಾಗಿದ್ದರೂ ವಿಫಲರಾಗ್ತಿದ್ದೀವಿ. ಈ ಒಂದು ಸಮಸ್ಯೆಯನ್ನು ನಾನು ಸರ್ಕಾರದ ಗಮನಕ್ಕೆ ತರಲು ಇಚ್ಛೆಪಡ್ತೀನಿ. ನಮಗೆ ಯಾವುದೇ ರೀತಿಯ ಪ್ರಮೋಷನ್ಗಳನ್ನು ಸಹ ನಾವು ಈ ಒಂದು ಇದರಲ್ಲಿ ನಾವು ಬಯಸ್ತಾ ಇಲ್ಲ. ಯಾಕಂದರೆ ನಮಗೆ ವರ್ಗಾವಣೆ ಆದರೆ ಸಾಕಪ್ಪ, ಗಂಡ ಹೆಂಡತಿ ಒಂದು ಕಡೆ ಇದ್ದು ನೌಕರಿ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತೀವಿ ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದುಬಿಟ್ಟಿದೆ. ಇದರಲ್ಲಿ ಕೆಲಸದ ಒತ್ತಡಗಳು ಜಾಸ್ತಿ. ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ 24/7 ನಾವು ವಾರದ 7 ದಿನಗಳಲ್ಲೂ ಸಹ ಕೆಲಸ ಮಾಡಿದ್ರೂ ಮುಗಿಯಲಾರದಷ್ಟು ಕೆಲಸಗಳಿದ್ದಾವೆ. ಎಲ್ಲ ಜವಾಬ್ದಾರಿಗಳನ್ನು ನಾವು ಪೂರೈಸಲೇಬೇಕು. ಯಾಕಂದ್ರೆ ಅಷ್ಟು ಒತ್ತಡಗಳು ನಮಗೆ ಸರ್ಕಾರದಿಂದ ಇದ್ದಾವೆ. ಆದ್ದರಿಂದ ಈ ಒಂದು ಮುಷ್ಕರಕ್ಕೆ ಸರ್ಕಾರ ತಮ್ಮ ಗಮನದಲ್ಲಿಟ್ಕೊಂಡು ಈ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕಂತ ಈ ಒಂದು ಮುಷ್ಕರದಿಂದ ನಾನು ನಮ್ಮ ಎಲ್ಲ ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಾ ಗ್ರಾಮ ಅಧಿಕಾರಿಗಳ ಮೂಲಕ
ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಅಲ್ಲ ರೀ ಮೇಡಮ್, ಏನಂತಂದ್ರೆ ಹಿರಿಯ ಅಧಿಕಾರಿಗಳ ಒಂದು ಒತ್ತಡ ಇದನ್ನ, ಕಿರುಕುಳ ಇದನ್ನ, ಈ ರೀತಿ ಹಿರಿಯ ಆಡಳಿತಾಧಿಕಾರಿಗಳ ಒತ್ತಡ ಅನ್ನೋದಕ್ಕಿಂತ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಮಹಿಳಾ ಗ್ರಾಮ ಆಡಳಿತಾಧಿಕಾರಿಗಳಾಗಿರ್ಬೋದು, ಪುರುಷ ಗ್ರಾಮ ಆಡಳಿತಾಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸಮಸ್ಯೆಗಳು ಇದ್ದಾವೆ ಸರ್. ಯಾಕಂದರೆ ಎಲ್ಲರೂ ನನಗೂ ಗೊತ್ತಿರುವ ಹಾಗೆ ಪತಿ ಪತ್ನಿಗಳು ಇಬ್ಬರೂ ಒಂದು ಸರ್ಕಾರಿ ನೌಕರಿಯಲ್ಲಿ ಇದ್ದಾರಂದರೆ ಒಬ್ಬರು ಒಂದೇ ಜಿಲ್ಲೆಯಲ್ಲಿ ಇರ್ತಾರೆ, ಇನ್ನೊಬ್ರು ಇನ್ನೊಂದು ಜಿಲ್ಲೆಯಲ್ಲಿ ಇರ್ತಾರೆ. ಇಷ್ಟು ದಿನ ಸರ್ಕಾರ ನಮ್ಗೆ ಅವಕಾಶ ಕೊಟ್ಟಿತ್ತು, ನಾವು ಅದನ್ನ ಹೇಳ್ತೀವಿ. ಯಾಕಂದ್ರೆ ನಾವು ನಿಯೋಜನೆ ಪಡ್ಕೊಂಡಿದ್ವಿ, ಪತಿ ಎಲ್ಲಿ ವರ್ಕ್ ಮಾಡ್ತಿದ್ದಾರೋ ಅಲ್ಲಿ ಹೋಗಿ ನಾವು ವರ್ಕ್ ಮಾಡಿದ್ದೀವಿ. ಈಗ ಸಡನ್ನಾಗಿ ನಿಯೋಜನೆಗಳನ್ನು ರದ್ದು ಮಾಡಿದರು. ನಮ್ಮನ್ನೇ ನಂಬಿಕೊಂಡು ನಮ್ಮ ಕುಟುಂಬ ಇದ್ದಾವೆ ಸರ್. ನಮಗೆ ಅತ್ತೆ ಮಾವ ಅಂತ ಇದ್ದಾರೆ, ತಂದೆ ತಾಯಿ ಅಂತಿದ್ದಾರೆ, ಅವರನ್ನು ನಾವು ನೋಡಬೇಕು. ಆದರೆ ಸರ್ಕಾರಿ ನೌಕರಿ ಬಿಟ್ಟು ಹೋಗುವಷ್ಟು ಯಾರೂ ನಾವು ಆರ್ಥಿಕವಾಗಿ ಸಬಲರಾಗಿಲ್ಲ. ನಮಗೆ ಸರ್ಕಾರಿ ನೌಕರಿ ಒಂಥರ ಜೀವನಕ್ಕೆ ಸಂಜೀವಿನಿ ಇದ್ದಂಗೆ. ಹಾಗಾಗಿ ನಾವು ಇದ್ದಲ್ಲಿ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಕುಟುಂಬವನ್ನು ನೋಡ್ಕೊಳ್ಳುವುದು ನಮ್ದು ಒಂದು ಮುಖ್ಯ ಕರ್ತವ್ಯ ಆಗಿರ್ತೈತಿ. ಮೇಡಮ್, ಓಕೆ, ಒಳ್ಳೇದು ನೀವು ಹೇಳ್ತಾ ಇರೋದು. ಯಾಕಂತಂದ್ರೆ ನೀವು ಸರ್ಕಾರಿ ನೌಕರಿ ಇದ್ರಿ, ನಿಮಗೆ ಗಂಡ ಒಂದ್ ಕಡೆ ನಾವು ಒಂದ್ ಕಡೆ ಅಂತೇಳಿ ಒಂದು ವೇಳೆ ನೀವು ತಾವು ಎಲ್ಲ ಸಿಬ್ಬಂದಿಗಳು ಸೇರಿ ಈ ರೀತಿ ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದು ವೇಳೆ ಮಹಿಳಾ ಆಯೋಗಕ್ಕೆ ದೂರ ಸಲ್ಲೋ ಸಾಧ್ಯತೆ ಇದೆ? ನಾವು ಆಯೋಗಕ್ಕೆ ಅಂತ ಹೋಗ್ತಾ ಇಲ್ಲ ಸರ್. ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದಿಂದಾನೇ ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಮಾತಿಗೆ ತೂಕ ಬರಲಿ ಅಂತ ಎಲ್ಲ ಸಮಸ್ಯೆಗಳನ್ನು ಸಹ ಒಂದು ಲೆಟರ್ ಪ್ಯಾಡ್ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಆ ಒಂದು ವಿಚಾರವಾಗಿಯೇ ಇವತ್ತು ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಮೂಲಕ ನಾವು ಸರ್ಕಾರದ ಗಮನಕ್ಕೆ ನಾವು ಈ ನಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀವಿ ಸರ್.